ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ನಾನು ಮನೆಯಿಂದ 6:15ಗೆ ಹೊರಟಿದ್ದೇನೆ. ಎಲ್ಲಿಗೆ ಅಂತ ಗೊತ್ತಾ? ನಾನಿವತ್ತು ಬೆಂಗಳೂರು ಕಡೆ ಹೋಗ್ತಾ ಇದ್ದೇನೆ. ಇನ್ನು ನನ್ನ ಕಾಲೇಜ್ ಸ್ಟಾರ್ಟ್ ಆಗಲಿಕ್ಕೆ ಕೇವಲ 2-3 ದಿನಗಳು ಬಾಕಿ ಇರೋದ್ರಿಂದ ನನ್ನ ಕಸಿನ್ ನನ್ನನ್ನು ತುಂಬ ದಿನದಿಂದ ಕರಿತಾ ಇದ್ಲು ಬೆಂಗಳೂರು ಬಾ ಅಂತ. ಹಾಗೆ ಫ್ರೈಡೇ ನಾನು ಹೊರಟಿದ್ದೇನೆ. ಕಂಕನಾಡಿ ಜಂಕ್ಷನಿಂದ 7 o'clockಗೆ ಟ್ರೈನ್ ಇತ್ತು. ನಾನು ಮೊದಲೇ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಅಲ್ಲಿಂದ ಜನರಲ್ ಟಿಕೆಟ್ ತಗೊಂಡಿದ್ದೆ. ಅದಕ್ಕೆ 150 ರುಪೀಸ್ ಕಾಸ್ಟ್ ಆಯಿತು. ಶಾರ್ಪ್ 7 o'clockಗೆ ಕಂಕನಾಡಿ ಸ್ಟೇಷನಿಂದ ರೈಲು ಹೊರಟಿತ್ತು. ಸಾಯಂಕಾಲ 4:15 ಆಗುವಾಗ ಅದು ಯಶವಂತಪುರ ತಲುಪ್ತದಂತಿತ್ತು. ನನಗೆ ಗೊತ್ತಿತ್ತು ಟ್ರೈನಲ್ಲಿ ಕೂತು ಕೂತು ಬೋರ್ ಆಗ್ತದಂತ. ಹಾಗೆ ನಾನು ಬದುಕಿಗೊಂದು ಭರವಸೆ ಅಂತ ಪುಸ್ತಕವನ್ನು ತಗೊಂಡೋಗಿದ್ದೆ. ಯಾವುದು ಅಸಾಧ್ಯ ಅಂತ ಇರ್ತದಲ್ವ, ಅದನ್ನು ಸಾಧಿಸಿದವರ ಸಣ್ಣ ಕಥನಗಳಿವು. ಟ್ರೈನ್ 11:50 ಆಗುವಾಗ ಘಾಟ್ ಸೆಕ್ಷನ್ ತಲುಪ್ತಾ ಬರ್ತದೆ. ಆಗ ವ್ಯೂ ಚೆನ್ನಾಗಿರ್ತದೆ. ನಾನು ಮೇ ತಿಂಗಳಲ್ಲಿ ಹೋದ ಕಾರಣ ಮಳೆ ಅಷ್ಟೊಂದು ಬಂದಿರಲಿಲ್ಲ. ಹಾಗೆ ಯಾವುದೇ ಹರಿಯುವ ಜಲಪಾತಗಳು ನನಗೆ ಕಂಡು ಬಂದಿರಲಿಲ್ಲ. ಆದರೆ ಎಲ್ಲ ಕಡೆ ಎಲ್ಲಿ ನೋಡಿದ್ದು ಕೂಡ ಹಚ್ಚ ಹಸಿರು ಕಾಣ್ತಾ ಇತ್ತು. ಜುಲೈಯಲ್ಲಿ ಹೋದರೆ ಇದಕ್ಕಿಂತ ಚಂದದಾಗಿ ವ್ಯೂ ಕಾಣ್ತದೆ ನಿಮಗೆ. ಹಾಗೆ ಒಂದು ಸಣ್ಣ ಟಿಫಿನಲ್ಲಿ ಅಮ್ಮ ನನಗೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು. ನಿಮ್ಮ ಮುಂದೆ ಕಾಣ್ತಿರುವಂಥ ಈ ಸಣ್ಣ ಹುಡುಗಿ ಸಾನ್ವಿಕಾ ಅಂತ ನನ್ನ ಪ್ಯಾಸೆಂಜರ್ ಆಗಿದ್ಲು. ಹಾಗೆ ರೈಲು 4:15 ಹೊತ್ತಿಗೆ ಯಶವಂತಪುರ ಜಂಕ್ಷನ್ ತಲುಪಿತ್ತು. ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನಿಗೆ ಹೋಗಿ ಮೆಟ್ರೋವನ್ನು ಹತ್ತಿಕೊಂಡು ನಾನು ಯಾರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅವರ ಮನೆಗೆ ನಾನು ಹೋಗಿ ತಲುಪಿದೆ. ಮೆಟ್ರೋ ಸ್ಟೇಷನಲ್ಲಿ ಮಳೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಯಾವಾಗ ನಾನು ಮೆಟ್ರೋ ಇಳಿದುಕೊಂಡು ಹೊರಗಡೆ ಬಂದೆ ಅಲ್ಲ, ಮಳೆ ಆಲ್ರೆಡಿ ಶುರುವಾಗಿತ್ತು. ಹಾಯ್ ಗೈಸ್, ನಮಸ್ಕಾರ. ನಿನ್ನೆ ನಾನು ಟ್ರೈನಲ್ಲಿ ಬಂದಿದ್ದೆ ಅಲ್ವಾ. ನಾನು ಬಂದದ್ದು ಯಾರನ್ನು ಮೀಟ್ ಆಗಲಿಕ್ಕೆ ಅಂತ ನೋಡಿ. ಯಾರಿದ್ದು? ನಿರ್ವೇದ್ ಅಂತ ಹೇಳಿದರೆ ನಾನು ಗೀಚಕನ ಮನೆಗೆ ಬಂದಿದ್ದೇನೆ. ಸೊ ಸರ್ಪ್ರೈಸ್ ವಿಸಿಟ್ ಕೊಡುವ ಅಂತ ಗೀಚಕನ ಮನೆಗೆ ಬಂದಿದ್ದೆ. ನಿನ್ನೆ ನನಗೆ ಸಂಜೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿದರೆ ಇಲ್ಲಿ ವಿಪರೀತ ಮಳೆ ಅಂದರೆ ವಿಪರೀತ ಮಳೆ. ನಾನು ಮೆಟ್ರೋಯಿಂದ ಇಳಿದು ಬಂದ ತಕ್ಷಣ ಗೀಚಕನವ್ರು ನನ್ನನ್ನು ಪಿಕ್ ಮಾಡಲಿಕ್ಕೆ ಬಂದಿದ್ದರು. ಅದಾದಮೇಲೆ ನಾವು ಮನೆ ಕಡೆ ಬಂದ್ವಿ. ಯಾಕೆ ಹೇಳಿದರೆ ಮಳೆ ಇತ್ತು. ಸೊ ಬರುವಾಗ ಫುಲ್ ಒದ್ದೆ ಆಗಿದ್ವಲ್ವ, ಹಾಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಮತ್ತು ಮನೆಯಲ್ಲೇ ಊಟ ಎಲ್ಲ ಮಾಡಿದ್ವಿ, ಮಲ್ಕೊಂಡ್ವಿ. ಈಗ ಬೆಳಗ್ಗೆ ಎದ್ದದಷ್ಟೇ. ಸೊ ಇವತ್ತು ನಮ್ಮದು ಪ್ಲ್ಯಾನ್ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬರುವ ಅಂತ ಪ್ಲ್ಯಾನ್ ಉಂಟು. ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಏನೆಲ್ಲ ಪ್ಲ್ಯಾನ್ ಅಂತ. ಈಗ ಒಂದು ಕಸಿನಿದು ಮನೆಗೆ ಮೀಟ್ ಆಗಲಿಕ್ಕೆ ಹೋಗ್ಲಿಕ್ಕೆ ಉಂಟು ನಮಗೆ. ಸೊ ಅದಾದಮೇಲೆ ನೋಡುವ ನಾವೆಲ್ಲಿ ತನಕ ಹೋಗ್ತೇವೆ ಅಂತ. ಬೆಂಗಳೂರಲ್ಲಿ ಎಲ್ಲ ಮನೆಗಳು ಸಹ ಹತ್ತಿರವೇ ಇರೋದು. ಒಂದು ಕಂಪೌಂಡಿಂದ ನೆಕ್ಸ್ಟ್ ಕಂಪೌಂಡಿಗೆ ಅಂತರವೇ ಇಲ್ಲ. ಆದರೆ ಊರಲ್ಲೆಲ್ಲ ಹಾಗೆ ಅಲ್ಲ, ಒಂದು ಮನೆ ಆದಮೇಲೆ ಅಂಗಳ ಇರ್ತದೆ, ಮತ್ತು ಒಂದು ಕಂಪೌಂಡಿಂದ ಮತ್ತೊಂದು ಕಂಪೌಂಡಿಗೆ ಸ್ವಲ್ಪ ಅಂತರ ಇರ್ತದೆ. ಆದರೆ ಇಲ್ಲಿ ಹಾಗೇನಿಲ್ಲ. ಅಂತ ಹೇಳಿದರೆ ಫುಲ್ ಪಕ್ಕದಲ್ಲಿ ಮನೆ. ಸೊ ನನಗೆ ಮಂಗಳೂರಿಂದ ಬಂದು ಇಲ್ಲಿ ನೋಡುವಾಗ ನನಗೆ ಇಲ್ಲಿ ಅಡ್ಜಸ್ಟ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಬರೋದೇ 1-2 ದಿನಕ್ಕೆ. ಇಷ್ಟ ಇಲ್ಲ ಇಲ್ಲಿ ಬರೋದು ಅಂತ. ಆದರೆ ಗೀಚಕ ತುಂಬ ದಿನದಿಂದ ಕರಿತಾ ಇದ್ದಾಳೆ, ಫೋರ್ಸ್ ಮಾಡ್ತಿದ್ದಾಳೆ, ಕಾಲೇಜ್ ಸ್ಟಾರ್ಟ್ ಆಗುವ ಮೊದಲು 1 ದಿನ ಬಂದು ಹೋಗು ಅಂತ. ಸೊ ಆ ರೀಸನಿಗೋಸ್ಕರ ನಾನು ಬಂದದ್ದು. ತಿಂಡಿ ಎಲ್ಲ ಆಯಿತು ನಮ್ಮದು. ಶಾವಿಗೆ ಮತ್ತು ಮೊಟ್ಟೆ ಸಾರೆಲ್ಲ ತಿಂದ್ವಿ. ಸ್ನಾನ ಎಲ್ಲ ಆಗಿ ಫ್ರೆಶ್ ಎಲ್ಲ ಆಗಿ ಇನ್ನು ಸ್ವಲ್ಪ ರೆಡಿಯಲ್ಲಾಗಿ ಹೊರಡೋದು ನಾವು. ಒಂದು ಕಸಿನಿದು ಮನೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇವತ್ತು ಗೀಚಕನವರಿಗೆಲ್ಲ ಆಫ್. ಸೊ ಅವಳು ಕೂಡ ಜಾಯಿನ್ ಆಗ್ತಾಳೆ ಇವತ್ತು ನಮ್ಮ ಜೊತೆ. ಇವನ್ ನಿರ್ವೇದಿಗೆ ಸಹ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ, ಅವರಿಗೆ ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗೋದು. ಸೊ ಹಾಗಿರುವಾಗ ಇವತ್ತು ಆ ಕಡೆ ನಮ್ಮ ಪಯಣ. ಗೈಸ್ ಹಂಗೆಲ್ಲ ಹಾಕಿ ರೆಡಿ ಆಗಿದ್ದೇವೆ. ಈಗ ಸ್ವಲ್ಪ ಮುಖಕ್ಕೆಲ್ಲ ಪೂಜಲಿಕ್ಕೆ ಉಂಟು, ಅದೆಲ್ಲ ಹಾಕಿ ಮತ್ತೆ ರೆಡಿ ಆಗುದು. ಸೀದಾ ಪೂಜಲಿಗೆ ಅಂತ ಪೂಜಿದೆ.
ಗೈಸ್ ನಾನು ಯೂಸ್ ಮಾಡೋದು ವಾಚ್ ಓರಿಯೆಂಟ್ ಅಂತ ಹೇಳಿದರೆ ಇದು ಒಂದು ಆ್ಯಂಟಿಕ್ ವಾಚ್ ಆಯಿತಾ. ಸೊ ಇದರಲ್ಲಿ ನಾವು ಖಾಲಿ ಕೀ ಕೊಟ್ಟರೆ ಆಯಿತು, ಡೇಟ್ ಮತ್ತು ಡೇ ಬರ್ತದೆ, ಆಟೋಮ್ಯಾಟಿಕ್ ಆಗಿ ಟೈಮನ್ನು ನಾವು ಸೆಟ್ ಮಾಡ್ಬೋದು. ಲೆಟ್ಸ್ ಗೋ. ಎಲ್ಲ ಸೆಟ್ ಆಗಿದೆ. ರಾಜೇಶ್ ಅಣ್ಣ ಇದ್ದಾನೆ, ನಿರ್ಗದಿದ್ದಾನೆ, ನಾನಿದ್ದೇನೆ. ನಾವಿಲ್ಲೆಲ್ಲ ಟ್ರಿಪ್ಸಲ್ಲಿ ಹೋಗ್ತಾ ಇದ್ದೇವೆ ಗೈಸ್. ಎಲ್ಲಿಗಿಂತ ಗೊತ್ತಿಲ್ಲ, ಮೆಟ್ರೋ ಸ್ಟೇಷನ್ಗೆ ಆಗಿದೆ. ಗೈಸ್ ನಾವು ಟಿಕೆಟ್ ಅದು ತಗೊಂಡ್ವಿ, ಬೈಯಪ್ಪನಹಳ್ಳಿಯಲ್ಲಿ ನಾವು ಇಳ್ಕೊಳ್ಳಿಕ್ಕೆ ಆಗಿರಬೇಕು. ಸೊ ಈಗ ನಾವು ಪ್ಲಾಟ್ಫಾರ್ಮ್ 1 ಕಡೆ ಹೋಗ್ತಾ ಇದ್ದೇವೆ. ಆ ಕಡೆ ಹೋಗಲಿಕ್ಕೆ ಅಲ್ಲೇ ಇರೋದಾಗಿರಬೇಕು ಮೆಟ್ರೋದು ಟ್ರೈನ್. ಸೊ ಆ ಕಡೆ ನಾವು ಹೋಗ್ತಾ ಇದ್ದೇವೆ. ನಾನು ನನ್ನ ಕಸಿನಿದು ಮನೆ ರೀಚ್ ಆದೆ. ಇವರು ಹೊಸತಾಗಿ ಕನ್ಸ್ಟ್ರಕ್ಟ್ ಮಾಡಿದ ಮನೆ ನೋಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಬುದ್ಧನನ್ನು ಇಟ್ಟಿದ್ದಾರೆ. ಗೈಸ್ ಇಲ್ಲಿ ನೋಡಿ ರೋಡ್ ಕಿಂಗ್ ನಿಂತಿದೆ, ಮತ್ತು ಅಲ್ಲೊಂದು ಬುಲೆಟನ್ನು ಸಹ ಮುಚ್ಚಿದ್ದಾರೆ ಅವರು. ಅದು ಸಹ ಹಳತ್ತು ಬುಲೆಟ್ ಆಗಿರ್ಬೋದು. ಹಾಯ್ ಗೈಸ್, ಇದು ನಿಷ್ಕಾ ಅಂತ. ಇದು ಖುಷಿ ಅಕ್ಕಂದು ಮಗಳ ಹೇಳ್ತೇನಲ್ಲ ನಾನು, ಅವಳಿ. ಇವಳು ದೊಡ್ಡ ಡ್ಯಾನ್ಸರ್ ಆಯಿತಾ, ಭರತನಾಟ್ಯ ಡ್ಯಾನ್ಸರ್. No guys. Hello guys. View my Instagram page. Yes, you should check her Instagram page. Nishka Surendran. Yeah, Nishka Surendran. So, how's the house? Super. Super Manis. Gichaka come. We have opened what? Nodili. Chip. ಹೊಸದು ಶೆಫ್ ಬಂದಿದ್ದಾರೆ, ನಿಷ್ಕಾ ಅಂತ. ಆಲ್ರೆಡಿ ತಿಂಡಿ ಮಾಡೋ ಅಂತ ಬಂದ. ಹಾಕೋಣ ಎಂತ ಬೇಕು ನಾನು ಮಾಡ್ತೀನಿ. ಈಗ ನಾವು ವಾಪಸ್ ಗೀಚಕನ ಮನೆ ಕಡೆ ಹೋಗ್ತಾ ಇದ್ದೇವೆ. ಅಲ್ಲೆಲ್ಲ ಊಟ ಎಲ್ಲ ಮುಗಿಸಿ ಹೊರಟಿದ್ದೇವೆ. ಅದರಲ್ಲಿ ಫುಲ್ ಮಳೆ ಹಿಡಿದಿದೆ. ಮಳೆ ಯಾವ ಟೈಮಿಗೂ ಬರ್ಬೋದು. ಯಾಕಂದರೆ ನಿನ್ನೆ ಸಂಜೆ ಫುಲ್ ಮಳೆ ಬಂದಿತ್ತು. ಸೊ ಆದ ಕಾರಣದಿಂದ ಇವತ್ತು ಸಹ ಮಳೆ ಬರ್ಬೋದು. ಸೊ ಆದಷ್ಟು ಬೇಗ ಮನೆಗೆ ಹೋಗುವ. ಮತ್ತು ಈವ್ನಿಂಗ್ ಪ್ಲ್ಯಾನ್ಸ್ ಎಂತ ಅಂತ ಗೊತ್ತಿಲ್ಲ. ವಿಪರೀತ ಮಳೆ ಹಿಡಿದಿದೆ ಇಲ್ಲೆಲ್ಲ. ಗೈಸ್ ನಾವು ಮನೆಗೆ ತಲುಪಿದ್ದೇವೆ. ಮತ್ತು ಚಹಾ ಕಾಫಿ ಎಲ್ಲ ಆಯಿತು ನಮ್ಮದು ಕುಡಿದು. ಈಗ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೇವೆ. ಸೊ ನೆಕ್ಸ್ಟ್ ಇಲ್ಲಿ ಫುಲ್ ಮಳೆ ಬರ್ತಾ ಉಂಟು. ಗೊತ್ತಿಲ್ಲ ಈಗ ಎಂಥ ಪ್ಲ್ಯಾನ್ ಅಂತ, ನಮ್ಮದು ನೋಡ್ಬೇಕಿನ್ನು ಎಂತೆಲ್ಲ ಆಗ್ತದೆ ಅಂತ. ಲೈಟಾಗಿ ಮಳೆ ಬರಲಿಕ್ಕೆ ಶುರುವಾಗಿದೆ ಇಲ್ಲಿ, ನೋಡುವ. ಸೊ ನಾವು ಬಂದ ಸೈಕಲನ್ನು ಅಲ್ಲಿಗೆ ವಾಪಸ್ ತಗೊಂಡು ಹೋಗ್ಬೇಕು. ನಿರ್ಬೇಕು ಸೈಕಲ್ ಬೇಡ, ಹೋಗುವ ಮನೆಗೆ ಹೋಗುವ. ಸೊ ಸೈಕಲಲ್ಲೆಲ್ಲ ವಾಪಸ್ ಮನೆಗೆ ಹೋಗುದೀಗ. ಗೈಸ್ ಕಿತಾಪತಿ ಎಲ್ಲ ಮಾಡಿ ಗೀಚಕ ಪಿಜ್ಜಾ ತರಿಸಿದ್ದಾಳೆ ರಾತ್ರಿ. ಈಗ ಸಮಯ 12 ಆಯಿತಾ? ಕೇವಲ 12 ಗಂಟೆ. ಕಮ್ ಗೈಸ್. ಕಣ್ಣೆಲ್ಲ ಚಿಕ್ಕದಾಗಿ ಹೋಗಿದೆ. ನಿದ್ರೆ ಸಹ ಬರ್ತದೆ, ಪಿಜ್ಜಾ ಸಹ ತಿನ್ನಬೇಕು. ಜಸ್ಟ್ ಎಂಜಾಯ್. ಎಂತೆಲ್ಲ ಪ್ಲಾನ್ ಇತ್ತು ಹೊರಗಡೆ ಹೋಗಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ದಿನ ನಂತರ ತುಂಬ ಗಾಸಿಪ್ ಆಯಿತು. ಅದಾದಮೇಲೆ ಮಳೆ ಸಹ ಇತ್ತು, ಹಾಗೆ ಹೋಗ್ಲಿಕ್ಕಾಗಲಿಲ್ಲ. ಊಟ ಸಹ ಮಾಡಿದ್ವಿ. ಮಾತಾಡಿ ಹೊಟ್ಟೆ ಹಸಿವಾಗಲಿಕ್ಕೆ ಶುರುವಾಯಿತು.
ಹಾಗೆ ಪಿಜ್ಜಾ ತರಿಸಿದ್ದೇವೆ. ಮಾತಾಡಿದ್ದು ಜಾಸ್ತಿ ಆಯಿತು, ಹಾಗೆ ಹೊಟ್ಟೆ ಹಸಿದು ಜಾಸ್ತಿ ಆಗೋದು. And even we have ordered chicken leg piece. Lollipop, what is this? Wings, sir? This is not wings, this is thigh. Leg piece soup. ಕಣ್ಣೆಲ್ಲ ಹೀಗೆ ಆಗಿದೆ, ಬೆಕ್ಕಿನ ಹಾಗೆ ಆಗಿದೆ, ಆದ್ರೂ ಸಹ ತಿನ್ನಬೇಕು. ಒಂದು ಲೈಟಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗುವ ಅಂತ ಇದ್ದೆ, ಅವರೆಲ್ಲ ಇನ್ನೂ ಮಲಗಿದ್ದಾರೆ. ನಿನ್ನೆ ರಾತ್ರಿ ತಡ ಆಗಿತ್ತು ಮಲಗುವಾಗ, ಆಲ್ರೆಡಿ 12:30 1 ಗಂಟೆ ಆಗಿತ್ತು. ನಿನ್ನೆ ಪಾರ್ಟಿ ಇತ್ತಲ್ವ ಸ್ವಲ್ಪ. ಇಲ್ಲೆಲ್ಲ ಮರ ಎಲ್ಲ ಬಿದ್ದಿದೆ. ನಿನ್ನೆ ಅಷ್ಟು ಜೋರು ಮಳೆ ಬಂದಿದೆ ಅಂತ ಗೊತ್ತೇ ಆಗಲಿಲ್ಲ, ಯಾಕಂದರೆ ಮನೆ ಒಳಗಡೆ ಇದ್ವಲ್ವ. ಸೊ ಒಂದು ಗಿಡ ಎಲ್ಲ ಬಿದ್ದಿದೆ, ಅದರ ಮೇಲೆ ಗಾಡಿದು ಸ್ವಲ್ಪ ಮಿರರ್ ಸೈಡಲ್ಲೆಲ್ಲ ಒಡೆದೋಗಿದೆ. ನಿನ್ನೆ ಮಳೆಗೆ ಎಲ್ಲ ಬಿದ್ದದ್ದು. ಇಲ್ಲೊಂದು ಗಾಡಿ ಸಹ ಡ್ಯಾಮೇಜ್ ಆಗಿದೆ. ಮತ್ತು ಇಲ್ಲೊಂದು ವಿಶೇಷತೆ ಉಂಟು, ಎಲ್ಲರ ಮನೆಯ ಮುಂದೆ ಅವರು ರಂಗೋಲಿಯನ್ನು ಹಾಕಿರ್ತಾರೆ. ನನಗೆ 1-2 ಕಡೆ ನೋಡಿದೆ, ಅವರು ರಂಗೋಲಿ ಹಾಕ್ತಾಯಿದ್ರು. ಯಾಕೋ ಒಂದು ಚಂದ ನೋಡಲಿಕ್ಕೆ ಅದೆಲ್ಲ. ಇಲ್ಲಿ ಎಲ್ಲ ಮನೆಯ ಮುಂದೆ ರಂಗೋಲಿ, ಹುಡಿಯಲ್ಲಿ ಪೌಡರಲ್ಲಿ ರಂಗೋಲಿ ಬಿಡಿಸ್ತಾ ಇರ್ತಾರೆ. ದಿನಾಲೂ ಚೇಂಜ್ ಆಗ್ತಾ ಇರ್ತದೆ. ಅಷ್ಟು ಜಾಗವನ್ನು ತೊಳೆದು ಅಲ್ಲಿಗೆ ರಂಗೋಲಿ ಪೌಡರ್ ಹಾಕೋದು, ಮತ್ತು ಇಲ್ಲದರಲ್ಲಿ ಹೂ ಇಡೋದು, ಅದೆಲ್ಲ ಮಾಡ್ತಾರೆ. ಎಲ್ಲರ ಮನೆಯ ಅಂಗಳದಲ್ಲಿ ಉಂಟು ಹೀಗೆ ನೋಡಿ, ಎಲ್ಲರೂ ಸಹ ಇಡ್ತಾರೆ ಮನೆಯ ಮುಂದೆ ರಂಗೋಲಿ. ಇಲ್ಲಿ ಗೈಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆ 10 ಗಂಟೆ ಆಗ್ತಾ ಬರ್ತಾ ಉಂಟು. ನಾನು ಮತ್ತು ಅಕ್ಕ ಈಗ ಇಲ್ಲೇ ಅವರ ಮನೆ ಹತ್ತಿರ ಒಂದು ನಿಮಿಷಾಂಬ ಅಂತ ಟೆಂಪಲ್ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ಗಾಡಿಯಲ್ಲಿ ಇಲ್ಲೇ ಹೋಗ್ತಾ ಇದ್ದೇವೆ. ಮತ್ತು ಅಣ್ಣ ಮತ್ತು ಮಗು ಎಲ್ಲ ಮನೆಯಲ್ಲೇ ಇದ್ದಾರೆ. ಸೊ ಬೆಳಗಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಬೇರೆ ಯಾವುದೇ ವೀಡಿಯೋ. ತಿಂಡಿ ಎಲ್ಲ ತಿಂದ ಮೇಲೆ ಫ್ರೆಶ್ ಆಗಿ ಸೀದಾ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ. ಇಲ್ಲೇ ರಾಜರಾಜೇಶ್ವರಿ ನಗರದಲ್ಲಿ ಹತ್ತಿರದಲ್ಲೇ ಇದೆ. ಸೊ ಹಾಗೆ ಗೈಸ್ ನಾವು ತಲುಪಿದ್ದೇವೆ ದೇವಸ್ಥಾನಕ್ಕೆ. ಇದುವೇ ನಿಮಿಷಾಂಬ ಟೆಂಪಲ್. ದರ್ಶನ ಎಲ್ಲ ಮಾಡಿ ಆಯಿತು. ನಾವಿಬ್ಬರೇ ಹೋದದ್ದಲ್ವ, ಸೊ ಅಷ್ಟೇನು ರಶ್ ಇರಲಿಲ್ಲ. ಬಟ್ ಈ ದೇವಸ್ಥಾನ ನೋಡಿದಾಗ ಯಾಕೋ ನಮ್ಮ ಆಚೆ ಕೇರಳ ಸ್ಟೈಲಿದ್ದು ದೇವಸ್ಥಾನ, ಮಂಗಳೂರು ಸ್ಟೈಲಿದ್ದು ದೇವಸ್ಥಾನದಾಗಿ ಉಂಟು ಅಂತ ಹೇಳಿದರೆ ಫುಲ್ ಕಲ್ಲಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಬಾಕಿ ಕಡೆ ದೇವಸ್ಥಾನ ಎಲ್ಲ ಫುಲ್ ಜಾತ್ರೆ ಆಗಿರ್ತದೆ. ಬಟ್ ಇದು ಸ್ವಲ್ಪ ಚೆಂದ ಇತ್ತು, ಒಳ್ಳೆ ಇತ್ತು, ಮಣ್ಣಿದು ಕಲ್ಲಲ್ಲಿ ಕಟ್ಟಿದ ಕಾರಣ. ಗೈಸ್ ಈ ಮನೆ ಕಾಣ್ತಾ ಇದೆಯಲ್ವ, ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಇದು ಮನೆ ನೋಡಿ. ಅಂತೆ ಗಣಪ ಅಂತ ಬರೆದಿದೆ ಗೇಟಲ್ಲಿ ನೋಡಿ. ಗಣಪ ಎಷ್ಟು ದೊಡ್ಡ ಮನೆ. We have come to see the sarees. ಸಾರಿ ನೋಡ್ಲಿಕ್ಕೆ ಬಂದಿದ್ದೇವೆ. ಒಂದೆರಡು ಶಾಪಿಂಗ್ ಮಾಡಿ ಹೋಗುವ ಅಂತ ಬಂದಿದ್ದೇವೆ. ಸೊ ವಿ ಹ್ಯಾವ್ ಪ್ಲೆಂಟಿ ಆಫ್ ಕಲೆಕ್ಷನ್ಸ್ ಹಿಯರ್. ನಾವು ಮನೆಗೆ ರೀಚ್ ಆದ್ವಿ. ಸ್ವಲ್ಪ ಬರುವಾಗ ನಾವು ಅಲ್ಲಿಂದ ಮಲ್ಲಿಗೆ ತಗೊಂಡಿದ್ದೇವೆ. ನಾನು ಮಲ್ಲಿಗೆ ಅಂತ ಅಂದ್ಕೊಳ್ಳುವಾಗ ನಾನು ಅಂದ್ಕೊಂಡೆ ನಮ್ಮ ಊರಿದ ಮಲ್ಲಿಗೆ ಅಂತ. ನೋಡುವಾಗ ಎಂಥ ಮಲ್ಲಿಗೆ, ದುಂಡು ಮಲ್ಲಿಗೆ ಕೊಟ್ಟದ್ದು. ಸೊ ದುಂಡು ಮಲ್ಲಿಗೆಗೆ ಎಷ್ಟು ಹೇಳಿದರು ಗೊತ್ತಿಲ್ಲ, 80 ರೂಪಾಯಿ ಅಂತ ಹೇಳಿದ್ರು. ನಾನು ಅವಳು ಮಲ್ಲಿಗೆ 80 ರೂಪಾಯಿ ಕೊಡ್ತಾಳಂತ ಫಸ್ಟಿಗೆ ಆಶ್ಚರ್ಯ ಆಯಿತು. ಸೊ ವಿ ಗಾಟ್ ದುಂಡು ಮಲ್ಲಿಗೆ ಆ್ಯಂಡ್ ಅಗೇನ್ ವಿ ಗಾಟ್ ಸಮ್ ಸ್ಯಾರೀಸ್. ಐಲ್ ಶೋ ಯು ಲೇಟರ್. ಓಕೆ, ಸೊ ಇದೊಂದು ತಗೊಂಡದ್ದು ನಾನು ಬ್ಲೂ ಕಲರ್. ಇದು ಗೀಚಕನ ಮಮ್ಮಿಗೆ. ಇದರಲ್ಲಿ ಎಲಿಫೆಂಟ್ ಪ್ರಿಂಟ್ಸ್ ಉಂಟು ಆ್ಯಂಡ್ ಇದರಲ್ಲಿ ಫುಲ್ ಮಿರರ್ ಡಿಸೈನ್ಸ್ ಉಂಟು. ಇದರದ್ದು ಬ್ಲೌಸ್ ಈ ಟೈಪ್ ಬರ್ತದೆ, ಆಗಿರಬೇಕು ಈ ಟೈಪ್ ಬರ್ತದೆ ಇದರದ್ದು ಬ್ಲೌಸ್. ಆ್ಯಂಡ್ ಸೆಕೆಂಡ್ ಒನ್ ನಾನು ತಗೊಂಡದ್ದು ಈ ಗ್ರೇ ಸ್ಯಾರಿಯಲ್ಲಿ ವೈಟ್ ಕಲರ್ ಇದ್ದು ಸರ್ಕಲ್ಸಲ್ಲಿ ಬಂದು ಅದರಲ್ಲಿ ವೈಟ್ ಕಲರ್ ಇದ್ದು ಥ್ರೆಡ್ ವರ್ಕ್ಸ್ ಇದೆ. ಆ್ಯಂಡ್ ಇದರದ್ದು ಸೆರಗು ಹೀಗೆ ಬರ್ತದೆ, ಕ್ರೀಮ್ ಕಲರ್ ಬರ್ತದೆ, ಸ್ವಲ್ಪ ಸೆರಗು ಕ್ರೀಮ್ ಕಲರ್ ಬರ್ತದೆ. ಆ್ಯಂಡ್ ಬ್ಲೌಸಲ್ಲಿ ಫುಲ್ ನಿಮಗೆ ಬುಟ್ಟ ವರ್ಕ್ ಬರ್ತದೆ. ಸೊ ಇದೆರಡು ಸ್ಯಾರಿ
ಆ್ಯಂಡ್ ಒನ್ ಮೋರ್ ಥರ್ಡ್ ಸಾರಿ, ಇದು ಮಸ್ಟರ್ಡ್ ಕಲರ್ ಇದು ಸಾರಿ. ಇಲ್ಲಿ ಕೆಳಗಡೆ ತ್ರಿಕೋನದ್ದು ಶೇಪ್ ಇದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರದ್ದು ಸೆರಗು ಈ ಟೈಪ್ ಬರ್ತದೆ, ಸೆರಗು ಇದು ಬರ್ತದೆ. ಸೊ ಇಲ್ಲಿ ಬ್ಲ್ಯಾಕ್ ಇರೋದ್ರಿಂದ ಅದರ ಕಾಂಟ್ರಾಸ್ಟಲ್ಲೇ ಅವರು ಬ್ಲ್ಯಾಕ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಇದು ಉಟ್ಟಾಗ ಹೀಗೆ ಕಾಣ್ತದೆ. ಇವತ್ತು ನಂದು ಬೆಂಗಳೂರಲ್ಲಿ ಕೊನೆಯ ದಿನ. ಸೊ ಇವತ್ತಿನ್ನು ಇನ್ನು ಮನೆಗೆ ಹೋಗೋದು, ಇನ್ನು ಊರಿಗೆ ಹೋಗೋದು, ನಾವು ಮಂಗಳೂರಿಗೆ ಹೋಗೋದು. ಸೊ ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗಿ ಊಟ ಎಲ್ಲ ಮಾಡಿ ಬರುವ ಅಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಸೊ ಹಾಗೆ ನಾವು ಬಾರ್ಬಿಕ್ಯೂ ನೇಷನ್ಗೆ ಹೋಗಬೇಕು ಅಂತ ಇದ್ದೇವೆ. ಸೊ ಶಾಪಿಂಗ್ ಎಲ್ಲ ಮುಗಿಸಿ ಬಂದಿದ್ದೇವೆ. ಸಮಯ ಈಗ 1:30 ಆಗ್ತಾ ಬಂತು. ಇನ್ನು ಹೊರಡೋದು ಬಾರ್ಬಿಕ್ಯೂ ನೇಷನ್ಗೆ. ಗೈಸ್, ನಾನು ದಾಲ್ ಮಖನಿ ಮತ್ತು ಸ್ಟೀಮ್ ರೈಸ್ ಮತ್ತು ಹಾಗೆ ಪನ್ನೀರ್ ಮಸಾಲ ಮತ್ತು ಚಿಕನ್ ಕಡಾಯಿ ಮತ್ತು ಸ್ವಲ್ಪ ಟೇಸ್ಟಿಗೆ ಚಿಕನ್ ಬಿರಿಯಾನಿ ತೆಗೆದಿದ್ದೇನೆ. ಗೀಚಕ ಸಹ ಮೈನ್ ಕೋರ್ಸ್ ತಿಂತಾ ಇದ್ದಾಳೆ. ನಿರ್ವೇದ ಡೆಸರ್ಟಲ್ಲಿದ್ದಾನೆ. ಗೈಸ್, ನಮ್ಮದು ಊಟ ಎಲ್ಲ ಮುಗೀತು. ಈಗ ಬಾರ್ಬಿಕ್ಯೂ ನೇಷನಿಂದ ಮನೆ ಕಡೆ ಹೊರಟಿದ್ದೇವೆ. ನಮಗೆ ಈಗ ಒಂದು ಡಿ ಮಾರ್ಟಿಗೆ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಗೀಚಕನವರಿಗೆ. ಹಾಗೆ ಅಲ್ಲಿಂದ ಇವತ್ತು ರಾತ್ರಿ ಊರಿನ ಕಡೆ ಪಯಣ. ನಾಳೆ ಕಾಲೇಜ್ ಉಂಟಲ್ವ, ಸೊ ಹಾಗೆ ಹೋಗೋದು. ಅಡುಗೆ ಬಿದ್ದು ಸಾರಿದ್ರೆ ಸಾಕು. ಎಲ್ಲ ಮುಗಿಸಿ ಮನೆಗೆ ಬರ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ಫ್ರೆಶ್ ಆಗೋದು, ಮತ್ತು ಸಾಯಂಕಾಲ ಇಲ್ಲೇ ಒಂದು ಚಿಕ್ಕ ಪಾರ್ಕ್ ಉಂಟಂತ, ಅಲ್ಲಿ ಹೋಗಿ ವಾಪಸ್ ಮನೆ ಕಡೆ ಹೋಗೋದು. ಇದ್ದೇವೆ ಪಾರ್ಕಿಗೆ. ಇದೇ ಪಾರ್ಕ್ ಆಯಿತಾ, ಅಲ್ಲಿ ಆಟದ ಸ್ಪಾಟ್ ಎಲ್ಲ ಉಂಟು, ಎಲ್ಲರೂ ಹೋಗ್ತಾ ಇದ್ದಾರೆ. ಸಂಜೆ ಬಂದು ಇಲ್ಲಿ ಅಂತ ಹೇಳಿದರೆ ಹೆಂಗಸರಿಗೆ ಸಪ್ರೇಟ್ ಉಂಟು, ಗಂಡಸರಿಗೆ ಸಪ್ರೇಟ್ ಉಂಟು. ಇಲ್ಲಿ ಬಂದು ಹೋಗ್ಬೋದು. ಶಟಲ್ಸ್ ಆಡ್ತಾ ಇದ್ದಾರೆ ಕೆಲವು ಮಕ್ಕಳು, ಮತ್ತು ವಾಕಿಂಗ್ ಮಾಡೋರು ವಾಕಿಂಗ್ ಸಹ ಮಾಡ್ತಾ ಇದ್ದಾರೆ. ನೋಡುವ ನಾವೆಂತೆಲ್ಲ ಮಾಡ್ತೇವೆ ಅಂತ. ಇದೆಲ್ಲ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೇವೆ. ಒಂದೆರಡು ರೌಂಡ್ ಬಂದ್ವಿ ನಾನು ಮತ್ತು ಗೀಚಕ್ಕ. ಈಗ ಇನ್ನು ಮನೆಗೆ ಹೊರಡುದು. ಎಕ್ಸಸೈಸ್ ಎಲ್ಲ ಆಯಿತು. ಮಳೆ ಬರುವಾಗೆ ಆಗಿದೆ. ಇಲ್ಲಿ ಯಾವಾಗ ಎಂತ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬೆಂಗಳೂರಲ್ಲಿ. ನೋಡುವ ಇನ್ನು ಎಂತೆಲ್ಲ ಆಗ್ತದೆ ಅಂತ. ಗೈಸ್, ಇವತ್ತು ಮನೆ ಕಡೆ ಹೊರಡುದು. ಸೊ ನಾನು VRL ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೇನೆ. ಈಗ 10:30ಗೆ ಬಸ್ ಮನೆಗೆ ಹೋಗಲಿಕ್ಕೆ. ನಾಳೆ ಬೆಳಗ್ಗೆ 6:30 ಆಗುವಾಗ ನಾನು ಮಂಗಳೂರು ತಲುಪ್ತೇನೆ. ಈಚಕನವರು ನನ್ನನ್ನು ಬಿಡಲಿಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು. ಯಾಕೋ ಅವರನ್ನು ಬಿಟ್ಟು ಹೋಗಲಿಕ್ಕೆ ಬೇಸರ. 2 ದಿನ ಜೊತೆಗಿದ್ದೆ ಅಲ್ಲ, ಬಟ್ ಅನಿವಾರ್ಯ ಹೋಗಲೇಬೇಕಿತ್ತು. ಕಾಲೇಜ್ ಸ್ಟಾರ್ಟ್ ಆಗ್ತದೆ ಅಂತ ನನಗೆ ಗೊತ್ತಿತ್ತು. RCB ವಿನ್ ಆಗಿದೆ ಮ್ಯಾಚಲ್ಲಿ. ಸೊ ಬೆಂಗಳೂರಲ್ಲಿರೋ ಕಾರಣ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪಟಾಕಿ ಎತ್ತಿ ಸಾಕು. RCB ವಿನ್ ಆದರೆ ಮತ್ತೆ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಇಲ್ಲದೆ ಇರ್ಬೋದಾ? ಯಾವ ಕಡೆ ನೋಡಿದ್ರು ಬಸ್ಸಿಂದ ಆ ಕಡೆ ಅಥವಾ ಈ ಕಡೆ ನೋಡಿದ್ರು ಎಲ್ಲ ಕಡೆ ಡ್ಯಾನ್ಸೇ ಡ್ಯಾನ್ಸ್ ಎಲ್ಲರದ್ದು. ಕೆಲವರು ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಗೈಸ್, ಇಲ್ಲಿ ತನಕ ನನ್ನ ಬ್ಲಾಗ್ ನೋಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ. ಇನ್ನು ಹೆಚ್ಚಿನ ವೀಡಿಯೋಸ್ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿ ತನಕ ಬಾಯ್.